ನೋಡೋಕೆ ಬಂದು DRC ಮೈಸೂರಲ್ಲಿ ಮೂವಿ ನೋಡಿದ್ದು ತುಂಬ ಚೆನ್ನಾಗಿತ್ತು. ಅದರಿಂದ ತಿರ್ಗಾ ಬೆಂಗಳೂರಿಗೆ ಬಂದು ವರುಣಣ್ಣ ಅವರ ಚಿತ್ರಮಂದಿರದಲ್ಲಿ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ವರುಣಣ್ಣ ಅವ್ರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾ ಈ ಥರ ತುಂಬ ಚೆನ್ನಾಗಿದೆ. ಕಪಲ್ಸ್ ಬಂದು ಮೂವಿ ನೋಡ್ಬೋದು. ಚೆನ್ನಾಗಿದೆ. ಲಾಸ್ಟ್ ಸೀನ್ ಅಂತೂ ಭಾಳ ಚೆನ್ನಾಗಿದೆ. ಮೇಡಮ್ ಹೇಗೆ ಅನಿಸ್ತು ಸಿನಿಮಾ? ಟೆಕ್ನಿಕಲ್ ಟೀಮ್ ರಾಧಾ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಫಸ್ಟ್ ಕ್ಲಾಸ್. ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ. ಒಂದೊಂದು ಹಾಡು ಸೂಪರ್ ಆಗಿದೆ. ವಿಜುವಲೇಷನ್ ಸೂಪರ್ ಆಗಿದೆ. ಡೈರೆಕ್ಷನ್ ಎಲ್ಲ ಸಖತ್ತಾಗಿದೆ. ಜಾನ್ವಿ ಅವ್ರದ್ದು, ರಾಜೇಶ್ ಅವ್ರ ಆ್ಯಕ್ಟಿಂಗು ಸೂಪರು. 100 days ಗ್ಯಾರಂಟಿ. ಮೂವಿ ಸೂಪರ್ ಅಣ್ಣ. ಆಲ್ ದ ಬೆಸ್ಟ್ ಫಾರ್ ಆಲ್ ದ ಯಂಗ್ ಟ್ಯಾಲೆಂಟ್ಸ್. ಮೂವಿ ಮಾತ್ರ ಸೂಪರು, ಅಲ್ಟಿಮೇಟು. ಥ್ಯಾಂಕ್ಸ್ ಬ್ರೋ. ನಿಮ್ಮ ಕಥೆ ಎಲ್ಲ ಹೇಗೆ? ಲಾಸ್ಟ್ ಸೀನ್ ಮಾತ್ರ ತುಂಬ ಚೆನ್ನಾಗಿತ್ತು. ಟ್ವಿಸ್ಟ್ ಎಲ್ಲ ಏನು ಹೇಗಿದೆ? ಟ್ವಿಸ್ಟ್ ಮಾತ್ರ ಅಲ್ಟಿಯಾಗಿತ್ತು ಬ್ರೋ. ಹೇಳ್ಬೇಕಣ್ಣ, ಮಸ್ತ್ ಮೂವಿ ಬ್ರೋ. ಎಲ್ಲ ಕ್ಯಾರೆಕ್ಟರ್ ಸೂಪರ್ ಬ್ರೋ. ಇದು ಅದು ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಕ್ಯಾರೆಕ್ಟರ್ಸ್ ಮಾತ್ರ ಸೂಪರ್ ಆಗಿತ್ತು ಬ್ರೋ. ಥ್ಯಾಂಕ್ಸ್ ಬ್ರೋ. ಇಲ್ಲ, ಎಲ್ಲ ಚೆನ್ನಾಗಿದೆ. ಇಲ್ಲ, ಸೂಪರಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ, ಎಲ್ರಿಗೂ ಸೂಪರ್ ಆಗಿದೆ. ತುಂಬ ಚೆನ್ನಾಗಿ ನೋಡ್ಬೋದು. ಗೊತ್ತಾಯ್ತಿದ್ರಲ್ಲಿ ಹೌದಲ್ವಾ? ನಿಮ್ಗೆ ಹೇಗೆ ಅನಿಸ್ತು? ಪಿಕ್ಚರ್ ಚೆನ್ನಾಗಿತ್ತು. ಸ್ಟೋರಿ ಇತ್ತು. ನ್ಯಾಯ ಸಿಗುತ್ತಂತೆ. ತುಂಬ ಖುಷಿ ಆಯ್ತು ನಾನು ನೋಡಿದ್ದು. ಫ್ರೆಂಡ್ಸ್ ಎಲ್ಲ ಎಷ್ಟು ಮೋಸ ಮಾಡ್ತಾರೆ ಗೊತ್ತಾಗಿಲ್ಲ, ಇವಾಗ ಗೊತ್ತಾಯ್ತು. ಫ್ರೆಂಡ್ಸ್ ಎಲ್ಲ ಎಷ್ಟು ಮೋಸ ಮಾಡ್ತಾರೆ, ನಮ್ಮ ಮಕ್ಕಳಿಗೆ ಮುಂದೆ ಹೇಳ್ಬೋದು ಬುದ್ಧಿ. ತುಂಬ ಚೆನ್ನಾಗಿದೆ. ಎಲ್ಲರದು ರೋಲ್ಸು ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಮತ್ತು ಅದು ಸೀನ್ಸ್ ಎಲ್ಲ ಒಳ್ಳೆ ಪ್ಲೇಸಲ್ಲಿ ಇದು ಮಾಡಿರೋದ್ರಿಂದ, ಶೂಟ್ ಮಾಡಿರೋದ್ರಿಂದ ನಾವು ಅಲ್ಲಿ ರಿಯಲಿ ಹೋಗಿ ಇದ್ವಿ ಅಂತ ಅನ್ನೋಷ್ಟು ಮಟ್ಟಿಗೆ ಬಂದಿದೆ. ಆ್ಯಂಡ್ ಕಂಟೆಂಟ್ ಅಂತೂ ಸೂಪರ್. ಎಲ್ಲೂ ಬೋರ್ ಆಗಿಲ್ಲ. ಆ್ಯಂಡ್ ವೆರಿ ಕ್ಯೂರಿಯಸ್, ತುಂಬ ಥ್ರಿಲ್ಲರ್ ಆಗಿದೆ. ಆ್ಯಂಡ್ ಎಲ್ಲರದ್ದು ಪಾತ್ರ ಒಬ್ರಿಗೊಬ್ರು ಮೀರಿಸ್ತಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಕಂಟೆಂಟ್. ಎಲ್ಲರೂ ಇಷ್ಟ ಆಯಿತು. ಯಾರು ಕ್ಯಾರೆಕ್ಟರ್? ಆ್ಯಂಡ್ ಟು ಬೀಯಿಂಗ್ ಅ ಸೆಲ್ಫಿಶ್ ಆ್ಯಸ್ ಅ ಸಿಸ್ಟರ್ ಆಫ್ ರಾಧಾ. ಯಾಕಂದರೆ ನನ್ನ ಕಸಿನ್ ಅವಳು. ಸೊ ಹಾಗಾಗಿ ನನ್ನ ಪತ್ರ ನಾನು ಫಸ್ಟ್ ತಗೋತೀನಿ ರಾಧಾ ಕ್ಯಾರೆಕ್ಟರ್. ದೆನ್ ಅಗೇನ್ ಪೀಟರ್ ಆಸಮ್. ಏನು ಇಷ್ಟ ಆಯ್ತು ನಿಮಗೆ? ಎಲ್ಲ ಚೆನ್ನಾಗಿದೆ. ಅಮ್ಮ ಹೇಗೆ ಅನಿಸ್ತು ಸಿನಿಮಾ? ಸೂಪರ್ ಆಗಿತ್ತು. ಫ್ಯಾಮಿಲಿ ಎಲ್ಲ ಕೂತು ನೋಡುವಂಥ ಮೂವಿ. ಎಲ್ಲರೂ ಬಂದು ನೋಡ್ಬೋದು. ಇನ್ನಷ್ಟು ಓಡಲಿ ಅದು. ಆದರೆ ಇಂಥ ಮಕ್ಕಳಿಗೆಲ್ಲ ಇಂಥ ಆ್ಯಕ್ಟರ್ಸ್ ಕೊಡೋದು ಬೆಸ್ಟ್ ಒಳ್ಳೆಯದು. ಇಂಥ ಹೌದು, ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅಷ್ಟೇ. ಅದಕ್ಕೆ ಚೆನ್ನಾಗಿ ಬಂದಿದೆ ಅನ್ಸುತ್ತೆ. ನಿಮಗೆ ಕತೆ ಓವರಾಲ್ ಕತೆ ಹೇಗೆ ಅನಿಸ್ತು? ಕತೆ ತುಂಬ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ತುಂಬ ಏನು ಹೇಳೋದು, ಸಸ್ಪೆನ್ಸ್ ಹಂಗೆ ಇಟ್ಕೊಂಡಿದ್ದಾರೆ. ಪ್ಲಸ್ ಮ್ಯೂಸಿಕಲ್ಲಿ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂದರೆ ಅದು ತುಂಬ ಚೆನ್ನಾಗಿ. ನಾನು ಪಾತ್ರ ಬಂದ ತಕ್ಷಣ ಎಲ್ಲರೂ ಬೈಕೋತಿರ್ತಾರೆ. ಹೌದೌದು, ಅಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಒಂಥರ ಟೆರಿಫಿಕ್ ಆಗಿತ್ತು. ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಬಂದಿದೆ.